ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಎಚ್ ಡಿ ಕೋಟೆ ವಿಜಯ್ ಕುಮಾರ್ ಮಾತಾಡ್ತಾ ಇದ್ದೀನಿ, ಎಚ್ ಡಿ ಕೋಟೆಯಿಂದ. ನಾನಿವಾಗಿರೋದು ಎಲ್ಲಿಯಪ್ಪ ಅಂದರೆ ನಮ್ಮ ಎಚ್ ಡಿ ಕೋಟೆ ಟೌನ್ ವ್ಯಾಪ್ತಿಗೆ ಸಂಬಂಧಪಡುವಂಥ ಒಂದು 2 ಎಕರೆ ತೋಟದೊಳಗಡೆ ನಿಂತಿದ್ದೀನಿ. ಈ ತೋಟ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು, ಮತ್ತು ಟಾರ್ ರೋಡ್ ಅಟ್ಯಾಚ್ ಇದೆ. ನೋಡಿ, ನಾನು ಇವತ್ತು ಜಮೀನು ಪಕ್ಕದಲ್ಲಿ ಮೇನ್ ರೋಡಲ್ಲಿ ನಿಂತಿದ್ದೀನಿ. ಈ ಮೇನ್ ರೋಡು ಒಂದು ಸರ್ಕಲ್ ಅಂತಲೇ ಹೇಳ್ಬೋದು. ನಾಳೆ ದಿನ ನೋಡಿ, ಈ ಕಡೆನೂ ರೋಡ್ ಇದೆ, ಇಲ್ಲೂ ರೋಡ್ ಇದೆ, ಇಲ್ಲೂ ರೋಡ್ ಇದೆ, 4 ಮೂಲೆ ರೋಡ್ ಇದೆ ಈ ಜಾಗದಲ್ಲಿ. ನೋಡಿ, ನಾನು ಮಧ್ಯದಲ್ಲಿ ನಿಂತಿದ್ದೀನಿ. ಇದೇ ಭೂಮಿ ನೋಡಿ, ಹೀಗೆ ಟಾರ್ ರೋಡ್ ಆಗುತ್ತೆ. ಇದು ಭೂಮಿ, ಇದೊಂದು ಹಳೆ ಮನೆ ಕೂಡ ಇದೆ, ಒಂದು 50 ವರ್ಷದ್ದು ವಾಸ ಇರ್ಬೋದು. ತುಂಬ ಚೆನ್ನಾಗಿದೆ. ಇದೇ ಫ್ರಂಟೇಜು, ತೆಂಗಿನ ಮರಗಳು ಕೂಡ, ಕಾರ್ನರ್ ಜಾಗ ಅಂತ ಹೇಳ್ಬೋದು ಇದನ್ನ. ಹೀಗೆ ಟಾರ್ ರೋಡ್ ಕೂಡ ಹೋಗುತ್ತೆ, ಇದು ಮುಂದೆ ಊರಿಗೆ ಹೋಗುತ್ತೆ. ನೋಡಿ, ಅಲ್ಲಿ ಒಂದು ಜೀಪ್ ನಿಂತಿದೆ ನೋಡಿ, ಇದು ರೋಡ್. ಇದು ಇಲ್ಲಿ ಮೇಲ್ಗಡೆ ಸ್ವಲ್ಪ ಏರಿಯಾ ನೋಡಿ, ಇದೆ ರೋಡು. ಮತ್ತು ಇದರಲ್ಲಿ ಇನ್ನೂ ಮಾಹಿತಿ ಏನಪ್ಪ ಹೇಳ್ಬೇಕು ಅಂದರೆ, ಜಾಗ ದುರಸ್ತಾಗಿದೆ, ಬೋರ್ಡ್ ಆಗಿದೆ, ಮತ್ತು ಇವ್ರದ್ದೇ ಪಕ್ಕ ಸರ್ವೆ ನಂಬರಲ್ಲಿ ಜಾಗ ಇದೆ. ಅದು ಬಿಟ್ಟರೆ ಇಲ್ಲಿ ಒಂದು 80 ತೆಂಗಿನ ಮರ ಇದೆ. ಮತ್ತು ರೆಡ್ ಸಾಯಿಲ್ ಅಂತ ಹೇಳ್ಬೋದು, ರೆಡ್ ಸಾಯಿಲ್, ಪ್ಯೂರ್ ರೆಡ್ ಸಾಯಿಲ್ ಇದು. ಮತ್ತು ಇವರು ಯಾವುದೇ ಮೆಡಿಸಿನ್ ಕೂಡ ಇವತ್ತು ಭೂಮಿಗೆ ಕೊಟ್ಟಿಲ್ಲ. ಒಳ್ಳೆ ಫಲವತ್ತತೆ ಇದೆ ಇವತ್ತು. ಬಾಳೆ ಬೆಳೀತಾ ಇದ್ದಾರೆ ಇಲ್ಲಿ ಬಾಳೆ ಬೆಳೆಯೋದು ನೋಡಿ, ಅಕ್ಕಪಕ್ಕದ ಜನ ನಿಮ್ಮ ಮಣ್ಣು ತುಂಬ ಫಲವತ್ತ ಇದೆ, ಚೆನ್ನಾಗಿ ಬರ್ತಾ ಇದೆ, ಬಾಳೆ ನಮ್ಮದೆಲ್ಲ ಫೇಲ್ ಆಯಿತು ಅಂತ ಅಕ್ಕಪಕ್ಕದವರು ಎಲ್ಲ ತುಂಬ ಇವ್ರಿಗೆ ಅಪ್ರಿಷಿಯೇಟ್ ಮಾಡ್ತಾಯಿದ್ದಾರೆ. ಆ ಥರ ಭೂಮಿ ಅಂತ ಹೇಳ್ಬೋದು ಇದನ್ನ. ಮತ್ತು ಇದರಲ್ಲಿ 2 ಬೋರ್ವೆಲ್ ಇದೆ ನೋಡಿ. ಇಲ್ಲೇ ಒಂದು ಬೋರ್ವೆಲ್ ಇದೆ ನೋಡಿ, ಇಲ್ಲಿ ಒಂದು ಬೋರ್ವೆಲ್ ಇಲ್ಲಿದೆ, ಮತ್ತು ಅಲ್ಲೊಂದು ಮೂಲೆಯಲ್ಲಿ ಒಂದು ಬೋರ್ವೆಲ್ ಇದೆ ನೋಡಿ, ಮೋಟ್ರ್ ಮನೆಯಲ್ಲಿ ಕಾಣ್ತಾ ಇರ್ಬೋದು. ಮತ್ತು ಇಲ್ಲೊಂದು ನೋಡಿ, ಇಲ್ಲೊಂದು ಬೋರ್ವೆಲ್ ಇದೆ ಅಲ್ಲಿ. ಮತ್ತು ಇದು ಹಿಂದ್ಗಡೆ ಬ್ಯಾಕ್ ಸೈಡ್ ಒಂದು ಕೆರೆ ಕೂಡ ಇದೆ, ಲೇಕ್. ಹೋಗ್ತಾ ಇದ್ದೀನಿ ನಾನು ಅಲ್ಲೇ ಲೇಕ್ ಹತ್ರ, ಹಾಗೆ ವಿಡಿಯೋ ಕಂಟಿನ್ಯೂ ಆಗುತ್ತೆ ನೋಡಿ. ಮತ್ತು ರಿಜಿಸ್ಟ್ರಿಗೆ ರೆಡಿ ಇದೆ ಜಾಗ, ಇದು ಏನು ತೊಂದರೆ ಇಲ್ಲ. ಮತ್ತು ಯಾವುದೇ ಮಧ್ಯವರ್ತಿಗಳು ಈ ಜಾಗಕ್ಕೆ ಸಂಬಂಧಪಡಲ್ಲ, ಡೈರೆಕ್ಟಾಗಿ ಬರ್ಬೋದು. ಡಾಕ್ಯುಮೆಂಟ್, ಲೀಗಲ್ ಡಾಕ್ಯುಮೆಂಟ್ ಕೊಡ್ತೀನಿ, ಎಲ್ಲ ನೀವು ರಿಜಿಸ್ಟ್ರ್ ಮಾಡ್ಕೋಬೋದು ನೀಟಾಗಿ. ಮಧ್ಯವರ್ತಿ ಯಾರೇ ಬಂದರೂ ಈ ಜಾಗ ಕೊಡಲ್ಲ, ಡೈರೆಕ್ಟು ತಗೊಳ್ಳೋರು ಮಾತ್ರ ಬರಬೇಕು. ತುಂಬ ಚೆನ್ನಾಗಿದೆ ಜಾಗ, ತೋಟ ಇದು ಫುಲ್ ಎಲ್ಲ ಫಲ ಕೊಡೋಂಥ ತೋಟ. ತೆಂಗಿನ ಮರ ಇದೆ, ಮತ್ತು ವ್ಯವಸಾಯ ಮಾಡ್ತಾಯಿದ್ದಾರೆ. ಮೋಟ್ರ್ ಲೈನ್ ಇರೋಂಥದ್ದು. ಬೆಳಗ್ಗೆ 6 ಗಂಟೆಯಿಂದ 12 ಗಂಟೆ ಗಂಟು ಕರೆಂಟ್ ಇರುತ್ತೆ ಈ ಜಾಗದಲ್ಲಿ. ತಿರ್ಗಾ ಸಂಜೆ 6 ಗಂಟೆಯಿಂದ ನೈಟ್ 12 ಗಂಟೆ ಗಂಟು ಇಲ್ಲಿ ಕರೆಂಟ್ ಇರುತ್ತೆ ಜಾಗದಲ್ಲಿ. ಆ ಥರ ವಾತಾವರಣ ಇರೋವಂಥದ್ದು. ಮತ್ತು ತುಂಬ ವಾತಾವರಣ ಚೆನ್ನಾಗಿದೆ, ಎಲ್ಲ ಮರನೂ ಫಲವತ್ತತೆ ಬರ್ತಾ ಇದೆ, ಚೆನ್ನಾಗಿದೆ ನೋಡಿ. ಇಲ್ಲಿ ನೋಡ್ಬೋದು ನೀವು, ಚೆನ್ನಾಗಿದೆ ಮರ. ಒಂದು ಸ್ವಲ್ಪ ಇನ್ನೂ ಕ್ಲೀನಾಗಿ ಮೇಂಟೈನ್ ಮಾಡಿಬಿಟ್ರೆ, ಇಲ್ಲಿ ಯಾವುದು ಮೇಂಟೈನ್ ಮಾಡೋರಿಲ್ಲ, ಬೇರೆಯವ್ರಿಗೆ ಇದನ್ನ ಕೊಟ್ಬಿಡ್ತಾ ಇದ್ದಾರೆ. ಅದಕ್ಕೋಸ್ಕರ ಬೇರೆ ಯಾರಾದರೂ ಸೇಲಿಗೆ ತೊಗೋಬೇಕು ಅಂದರೆ ಇದನ್ನ ಬೇಗ ಪರ್ಚೇಸ್ ಮಾಡೋಕ್ಕೆ ಟ್ರೈ ಮಾಡಿ, ಉಳ್ಕೊಳ್ಳಲ್ಲ ಜಾಗ ಇದು. ಮತ್ತು ಇದರಲ್ಲಿ ರೈಟಲ್ಲೆಲ್ಲ ಹೇಳ್ಬೇಕು ಅಂದರೆ, ಇವತ್ತು ಪ್ರೆಸೆಂಟ್ ರೈಟ್ ಇದನ್ನು ಇವರು 1 ಎಕರೆ 38 ಗುಂಟೆ ಬೌಂಡ್ರಿ ಇದ್ರದ್ದು ಟೋಟಲ್. 2 ಎಕರೆ 2 ಗುಂಟೆ ಕಮ್ಮಿ, 1,20,00,000 ಕೇಳ್ತಾ ಇದ್ದಾರೆ. ಇದಕ್ಕೆ ಸ್ವಲ್ಪ ನೆಗೋಷಿಯಬಲ್ ಇರುತ್ತೆ, ಮಾತುಕತೆ ಕೂತ್ಕೊಂಡ್ರೆ ಖಂಡಿತ ನೆಗೋಷಿಯಬಲ್ ಮಾಡಿಕೊಡ್ತೀವಿ ನೋಡಿ. ಹಿಂದ್ಗಡೆ ಒಂದು ಲೇಕ್ ಕೂಡ ಐತೆ ಅಂತ ಹೇಳಿದ್ನಲ್ಲ, ಲೇಕ್ ಇಲ್ಲಿದೆ ನೋಡಿ. ಇವ್ರದ್ದು ಇದು ಬೌಂಡ್ರಿ, ಇದೇ ಕಲ್ಲು ಇವ್ರದ್ದು, ಇದೇ ಕಲ್ಲು. ನಾನು ಜಮೀನು ಒಳಗಡೆ ನಿಂತಿದ್ದೀನಿ, ಇದು ಬೇರೆಯವ್ರದ್ದು ಜಮೀನು ನೋಡಿ. ಇದು ಲೇಕು, ಇದು ಊರ್ ಲೇಕ್ ಅಂತ ಹೇಳ್ಬೋದು. ಇವ್ರ ಜಮೀನು ಬ್ಯಾಕ್ ಸೈಡಲ್ಲಿ ಐತೆ. ನೀರಿಗೆಲ್ಲ ಏನು ತೊಂದರೆ ಇಲ್ಲ, ಒಳ್ಳೆ ನೀರಿದೆ. 2 ಬೋರ್ವೆಲ್ಲಲ್ವೇ ಒಂದು 3 ಇಂಚ್ ನೀರಿದೆ ನೋಡಿ. ಇಲ್ಲೊಂದು ಬೋರ್ವೆಲ್ ಇದೆ, ತೋರಿಸ್ಕೊಡ್ತೇನೆ ನೋಡಿ. ಇದೆ ಇನ್ನೊಂದು ಬೋರ್ವೆಲ್ಲು. ನೋಡಿ, ಇಷ್ಟ ಇದ್ರ ಮಾಹಿತಿ ನೋಡಿ. ಯಾರೇ ಇಂಟ್ರೆಸ್ಟ್ ಇದ್ದರೂ ಕಾಲ್ ಮಾಡಿ, ನಾನು ಈ ಜಮೀನ ಮಾಡಿಸ್ಕೊಡ್ತೀನಿ. ನಾನು ನಂಬರ್ ಹಾಕಿರ್ತೀನಿ. ನಾನು ಎಚ್ ಡಿ ಕೋಟೆ ನಿವಾಸಿ, ನಾನೇನು ಮಧ್ಯವರ್ತಿ ಅಲ್ಲ, ಇದು ನಮ್ಮದೇ ಜಮೀನು. ಹಾಗಾಗಿ ನಾನೇ ಇದನ್ನ ಸೇಲ್ ಮಾಡೋಕ್ಕೆ ಓಡಾಡ್ತಾ ಇದ್ದೀನಿ. ಇದ್ರ ಬಗ್ಗೆ ಪೂರ್ತಿ ಮಾಹಿತಿ ಬೇಕು ಅಂದರೂ, ಡಾಕ್ಯುಮೆಂಟ್ಸ್ ಬೇಕು ಅಂದರೂ ನನಗೆ ಕಾಲ್ ಮಾಡಿ, ಲೀಗಲಾಗಿ ಡಾಕ್ಯುಮೆಂಟ್ಸ್ ಕೊಡ್ತೀನಿ. ನಿಮ್ಮ ಲಾಯರ್ಗೆ ಚೆಕ್ ಮಾಡಿಸ್ಕೊಳ್ಳಿ. ಇವಾಗ ಆಲ್ರೆಡಿ ನನ್ನ ಹತ್ರ ಸಾಗುವಳಿ ಇದೆ ಇದ್ರದ್ದು, ಮತ್ತು ಸ್ಕೆಚ್ ಇದೆ, ಎಲ್ಲ ನಿಮ್ಗೆ ಕೊಡ್ತೀನಿ. RTC ಕೊಡ್ತೀನಿ, ಎಲ್ಲ ಕೊಡ್ತೀನಿ, ಚೆಕ್ ಮಾಡಿಸ್ಕೊಳ್ಳಿ. ಜಿನ್ನೇನಾಗಿದೆ. ಯಾರಾದರೂ ಬೇಗ ಇದನ್ನು ರೆಡಿ ಮಾಡ್ಕೊಳ್ಳೋದಾದರೆ ಬನ್ನಿ. ಥ್ಯಾಂಕ್ ಯು ಸೊ ಮಚ್, ಥ್ಯಾಂಕ್ಸ್ ಅಲಾಟ್. ಹೀಗೆ ನನ್ನ ವೀಡಿಯೋಗಳು ಹಾಕ್ತಾ ಇರ್ತೀನಿ, ಇನ್ನೂ ಬೇಜಾನ್ ತುಂಬ ಜಮೀನುಗಳದ್ದು ವೀಡಿಯೋ ಹಾಕ್ತಾ ಇರ್ತೀನಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಯಾರಿಗಾರು ಜಮೀನು ಬೇಕಾಗಿರುತ್ತೆ ಅವ್ರಿಗೆ ಶೇರ್ ಮಾಡಿ. ಓಕೆ, ಬಾಯ್.
ಮಂಗಲ್ಗ